ಎಲ್ಲರಿಗೂ ನಮಸ್ಕಾರ. ವೀಣಾ ಲಕ್ಕಿ ಬ್ಯೂಟಿ ಪಾರ್ಲರ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾನು ಡೈ ಬಗ್ಗೆ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ನಾನು ಎಲ್ಲ ಹೇಳಿದ್ದೆ. ಮತ್ತೆ ನೆಕ್ಸ್ಟ್ ಅಲ್ಲಿ 1 ಇಂಚು ಬಿಳಿ ಹೇರ್ಸ್ ಆಗಿರುತ್ತಲ್ವಾ, ಅಂತವರಿಗೆ ನಾವು ನ್ಯಾಚುರಲ್ ಆಗಿರೋಂಥದ್ದು ಡೈನ ಅಪ್ಲೈ ಮಾಡ್ಕೊಂಡು ಹೋಗ್ಬೋದು. ಈಗ ಎಮರ್ಜೆನ್ಸಿ ಆಗಿ ಒಂದು ಫಂಕ್ಷನ್ಸ್, ಮದುವೆ ಫಂಕ್ಷನ್ಸಿಗೆ ಆಗ್ಲಿ, ಮತ್ತೆ ಯಾವ್ದಾದ್ರು ಪಾರ್ಟಿಗೆ, ಮತ್ತೆ ಫ್ರೆಂಡ್ಸ್ ಇದಕ್ಕೆ ಟ್ರಿಪ್ಪಿಗೆ ಹೋಗ್ಬೇಕಾದ್ರೆ ನಮಗೆ ಹಾಫ್ ಅನ್ ಅವರ್ ಟೈಮ್ ವೇಟ್ ಮಾಡಕ್ಕಾಗಲ್ಲ, 10 ನಿಮಿಷ ವೇಟ್ ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇದು ಟೆಂಪ್ರವರಿ ಒಂದು ಡೈ ತಯಾರು ಮಾಡಿದೀವಿ. ಅದು ಒಂದು ಕ್ರೀಮಿ ಟೆಕ್ಸ್ಚರ್ಸ್ ಇದೆ, ಒಂದು ಒಂಥರ ಪೌಡರ್ ತರ ಒಂಥರ ರಫ್ ಆಗಿರುತ್ತೆ. ಅದು ಕೂಡ 2 ತರ ಹಿಂದಿನ ವಿಡಿಯೋದಲ್ಲಿ ನಾನು ಡೆಮೋನು ಕೂಡ ತೋರಿಸಿದ್ದೆ. ನಾನು ಅದು ಇವತ್ತು ಫಸ್ಟ್ ರಿಸಲ್ಟ್ ನ ತೋರಿಸಿದೆ ನಾನು. ಇದು ನಿಮಗೊಂದು ಮೈಂಡ್ ಅಲ್ಲಿ ಒಂದು ನೆಗೆಟಿವ್ ಅನ್ನೋದು ಹೋಗ್ಬೇಕು ಅಂತ ರಿಸಲ್ಟ್ ತೋರಿಸಿದ್ದೀನಿ. ಫಸ್ಟ್ ಅದನ್ನ ರಿಸಲ್ಟ್ ತೋರಿಸ್ಬಿಟ್ಟು ನಾನು ಯಾವ ರೀತಿ ನ್ಯಾಚುರಲ್ ಆಗಿರೋಂಥ ಡೈನ ತಯಾರು ಮಾಡಬೇಕು ಅನ್ನೋದಕ್ಕೆ ನಾನು ಇವತ್ತಿನ ವಿಡಿಯೋದಲ್ಲಿ ತಗೊಂಡ್ಬಂದಿದ್ದೀನಿ. ಇದೇ ರೀತಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇರ್ ಫಾಲ್ಸ್ ತುಂಬಾ ಆಗ್ತಾ ಇದೆ ಅಲ್ಲ, ಅದಕ್ಕೂ ಕೂಡ ಒಂದು ವಿಡಿಯೋ ತಗೊಂಡ್ಬರ್ಬೇಕು ಅನ್ಕೊಂಡಿದೀನಿ. ಮತ್ತೆ ಡ್ಯಾಂಡ್ರಫ್ ಕೂಡ ಬಗ್ಗೆ ಮುಂದಿನ ವಿಡಿಯೋದೆಲ್ಲ ನಾನು ಹೇಳ್ಬೇಕು ಅನ್ಕೊಂಡಿದೀನಿ. ನಾನು ಯೂಸ್ ಮಾಡುವಂತಹ ಹರ್ಬಲ್ ಮೆಹಂದಿಯನ್ನು ಅದು ಕೂಡ ವಿಡಿಯೋ ತಗೊಂಡ್ಬರ್ತೀನಿ. ನಾನು ಮೆಹಂದಿ ಮತ್ತೆ ಇಂಡಿಗೋ ಪೌಡರ್ ಹಾಕ್ಬಿಟ್ಟು ನಾನು ಅಪ್ಲೈ ಮಾಡೋದು, ನಾನು ಕೂಡ ಅದನ್ನ ಯೂಸ್ ಮಾಡೋದು. ನನಗೆ ಬಿಳಿ ಹೇರ್ಸ್ ಕಡಿಮೆ ಇದೆ, ಹಾಗಾಗಿ ನಾನು ಅದಕ್ಕೆ ಮೆಹಂದಿಗೆ ಮೊರೆ ಹೋಗಿದ್ದೀನಿ. ನಾನು ಮೆಹಂದಿ ಮಾತ್ರ ಹಚ್ತೀನಿ, ಡೈ ಮಾತ್ರ ಹಚ್ಕೊಳಲ್ಲ ನಾನು ಅದು ಕೂಡ ಮೆಹಂದಿದು ವಿಡಿಯೋ ಯಾವ ರೀತಿ ಮಿಕ್ಸ್ ಮಾಡ್ಕೊಂಡು ಒಂದು 9 ಐಟಮ್ಸ್ ಹಾಕ್ಬಿಟ್ಟು ನಾನು ಯಾವ ರೀತಿ ಮಾಡಿದ್ದೀನಿ ಅನ್ನೋದು ನಾನು ವಿಡಿಯೋ ತಗೊಂಡ್ಬರ್ಬೇಕು ಅನ್ಕೊಂಡಿದ್ದೀನಿ. ಅದು ಮಕ್ಕಳು ಸಹ ಹಚ್ಚಬಹುದು, ಒಂದು 10 ಇಯರ್ಸ್ ಆಫ್ಟರ್ ಮಕ್ಕಳಿಗೂ ಸಹ ಹಚ್ಚಬಹುದು, ದೊಡ್ಡವರು ಸಹ ಹಚ್ಬಹುದು, ಏನು ಸೈಡ್ ಎಫೆಕ್ಟ್ ಆಗಲ್ಲ. ಇವತ್ತಿನ ವಿಡಿಯೋದಲ್ಲಿ ನಾನು 2 ತರ ಡೈ ಇರೋದಂಥದ್ದು ನಾನು ಇವತ್ತು ಯಾವ ರೀತಿ ಮನೆಯಲ್ಲೇ ಮಾಡ್ಬೇಕು ಅನ್ನೋದಕ್ಕೆ ಈ ಟಾಪಿಕ್ ನಾನು ತಗೊಂಡ್ಬಂದಿದ್ದೀನಿ. ಒಂದು ಕ್ರೀಮಿ ಟೆಕ್ಸ್ಚರ್ ತರ ಬರುತ್ತೆ, ಒಂದು ಪೌಡರ್ ತರ ಬರುತ್ತೆ. ಅದು ಯಾವ ರೀತಿ ಮಾಡೋದನ್ನ ಫಸ್ಟ್ ಹೇಳ್ತೀನಿ. ಒಂದು ತರಹದ್ದು ಬೆಳ್ಳುಳ್ಳಿ ಸಿಪ್ಪೆ ಒಂದು ಹಾಕ್ಬೇಕು. ಆಮೇಲೆ ನೆಕ್ಸ್ಟ್ ಕಲೋಂಜಿ ಅಂದ್ರೆ ಇದು ಬರುತ್ತೆ ಕಲೋಂಜಿ, ಈ ತರ ಬ್ಲ್ಯಾಕ್ ಆಗಿರುತ್ತೆ ಇದು. ಮತ್ತೆ ಇದು ಮೆಂತೆ ಕಾಳು, ನೆಕ್ಸ್ಟ್ ಈರುಳ್ಳಿ ಸಿಪ್ಪೆ, ಆಮೇಲೆ ನೆಕ್ಸ್ಟ್ ಅರಿಶಿನ ಪುಡಿ. ಇದನ್ನ ಇಷ್ಟನ್ನು ಒಂದು ಬಾಣ್ಲೆಯಲ್ಲಿ ಇಲ್ಲ ಅಂದ್ರೆ ಕಬ್ಬಿಣದ ಅಂಚು ಬರುತ್ತಲ್ವಾ, ಅಂಚಲ್ಲಿ ಸ್ವಲ್ಪ ಫುಲ್ಲು ಬ್ಲಾಕ್ ಆಗೋವರೆಗೂ ನೀವು ಉರಿಬೇಕು. ಅದನ್ನ ಹುರಿದ್ಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಬೇಕು. ಮಿಕ್ಸಿಗೆ ಹಾಕಿದ್ಮೇಲೆ ಆಮೇಲೆ ನಿಮ್ಗೆ ಸ್ವಲ್ಪ ಅದು ಈ ರೀತಿ ಬರುತ್ತೆ, ಸ್ವಲ್ಪ ರಫ್ ಆಗಿರುತ್ತೆ. ಇದು ಈ ತರ ಬರುತ್ತೆ. ಇದು ನೋಡಿ, ಈ ತರ ರಫ್ ಇರುತ್ತೆ. ಇದು ನಾನು ವಿಡಿಯೋಸ್ ಎಲ್ಲ ನೋಡಿದ್ದೀನಿ, ಮತ್ತೆ ಕೇಳಿದ್ದೀನಿ, ನಾನು ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಡೆಮೋ ಯಾವ ರೀತಿ ಬರುತ್ತೆ ಅಂತಾನು ನಾನು ನಿಮಗೆ ತೋರಿಸ್ಬೇಕು ಅನ್ನೋದಕ್ಕೆ ನಾನು ಇದನ್ನ ಮಾಡ್ತಾ ಇದ್ದೀನಿ. ಇದು ಏನ್ ಗೊತ್ತಾ, ನನ್ಗಿನ್ನ ಅದು ಮಿಕ್ಸಿಗೆ ಹಾಕಿದ್ಮೇಲೂ ಸಹ ನನಗೆ ಅಷ್ಟು ರಫ್ ಆಗಿ ಬಂದಿತ್ತು. ಅದು ಕೂದ್ಲಿಗೆ ಹತ್ಕೊಂತಾ ಇದ್ದಿದ್ದಿಲ್ಲ, ಅದು ಅಪ್ಲೇನೆ ಆಗ್ತಾ ಇದ್ದಿದ್ದಿಲ್ಲ. ಹಾಗಾಗಿ ನಾನು ಏನ್ ಮಾಡಿದೆ, ಮತ್ತೆ ಬಟ್ಟೆಯಲ್ಲಿ ಹಾಕ್ಬಿಟ್ಟು ಅದನ್ನ ಸೋಸಿದೆ, ಒಂಥರ ಜಲ್ಡಿ ಇಡ್ದೆ ನಾನು. ಆದ್ರೂ ಕೂಡ ಅದು ಇದಾಗ್ಲಿಲ್ಲ. ಮತ್ತೆ ಮಿಕ್ಸಿಗೆ ಹಾಕಿದೆ, ಆದ್ರೂ ಕೂಡ ಇಷ್ಟೇ ಆಗಿದೆ. ಅದು ಬಟ್ಟೆಯಲ್ಲಿ ಸೋಸಿದ್ರು ಸಹ ಈ ತರ ಇಷ್ಟೇ ಬಂತು. ಆದ್ರೂ ನಾನು ಡೆಮೋ ತೋರಿಸಿದ್ದೀನಿ ನಮ್ಮಮ್ಮ ಹೇರ್ಸ್ ಇದೆಯಲ್ಲ, ವೈಟ್ ಹೇರ್ಸ್ಗೆ. ಅದು ಅಷ್ಟೊಂದು ರಿಸಲ್ಟ್ ಬರ್ಲಿಲ್ಲ. ಆದ್ರೂ ಎಮರ್ಜೆನ್ಸಿ ಟೆಂಪ್ರವರಿ ಅಂತಂದ್ರೆ, ಆದ್ರೂ ಲುಕ್ ಸ್ವಲ್ಪ ದೂರದಲ್ಲಿಂದ ನೋಡಿದ್ರೆ ಅಷ್ಟು ಕಾಣಿಸಲ್ಲ, ಆದ್ರೂ ಸ್ವಲ್ಪ ಕವರಪ್ ಆಗುತ್ತೆ. ಅಷ್ಟೊಂದು ಕವರಪ್ ಆಗಲ್ಲ. ಕ್ರೀಮಿ ತರ ಬರುತ್ತಲ್ವಾ, ಆ ತರದ್ದು ಕವರಪ್ ಆಗಲ್ಲ. ಹತ್ರದಿಂದನೂ ಚೆನ್ನಾಗ್ ಕಾಣಿಸ್ಬೇಕು, ದೂರದಿಂದನೂ ಚೆನ್ನಾಗ್ ಕಾಣಿಸ್ಬೇಕು ಅಂದ್ರೆ ಕ್ರೀಮಿ ತರ ಯಾವ ರೀತಿ ಮಾಡ್ಬೇಕು ಅನ್ನೋದು ಈಗ ನಾನು ತೋರಿಸ್ತೀನಿ. ಇದು ಒಂದಾಯ್ತು. ಇದು ನೆಕ್ಸ್ಟ್ ಈಗ ಇನ್ನೊಂದು ತೋರಿಸ್ತೀನಿ. ನಾವು ಮಾಡಿರೋಂಥದ್ದು ಮಕ್ಕಳಿಗೂ ಸಹ ದೊಡ್ಡವರು ಸಹ ಅಪ್ಲೈ ಮಾಡ್ಬೋದು. ಅದು ಕ್ರೀಮಿ ತರ ಬರುತ್ತೆ. ಒಂದ್ ಸ್ವಲ್ಪ ಹೇರ್ ವಾಶ್, ಶಾಂಪೂ ಹಾಕಿ ವಾಶ್ ಮಾಡಿದ್ರಷ್ಟೇ ಹೋಗುತ್ತೆ, ನೀವು ಮುಟ್ಕೊಂಡ್ರು ಸಹ ಹೋಗಲ್ಲ. ಇದು
ಕೈಯಿಂದ ಅದೆಲ್ಲ ಇದಾದ್ರೂ ಸಹ ಹೋಗಲ್ಲ. ಅದಕ್ಕೆ ಯಾವ ರೀತಿ ಮಾಡ್ಬೇಕು ಅನ್ನೋದು ನಾನು ತೋರಿಸ್ತೀನಿ. ನೆಕ್ಸ್ಟ್ ಒಂದು ಮಣ್ಣಿನ ಪಣತಿ ತಗೊಂಡಿದ್ದೀನಿ ನಾನು. ಮಣ್ಣಿನ ಪಣತಿ ಅಂದ್ರೆ ಈಗ ಇದು ಒಂದು ಬತ್ತಿ ಇಟ್ಕೋಬೇಕು. ಇದನ್ನ ಈ ರೀತಿ ಹಾಕಿದ್ಮೇಲೆ ಇದು ದೀಪಂ ಅಂತ. ದೀಪಂ ನಾನು ದೇವರಿಗೆಲ್ಲ ಇದೆ ಹಾಕಿ ಯೂಸ್ ಮಾಡೋದು. ಇದು ಏನ್ ಸೈಡ್ ಎಫೆಕ್ಟ್ ಆಗಲ್ಲ. ಇದ್ರಲ್ಲಿ ಎಲ್ಲ ಆಯಿಲ್, ಕೊಕೊನಟ್ ಆಯಿಲ್ ಮತ್ತೆ ತುಂಬಾ ಇದೈತೆ, 5-6 ತರ ಹಾಕಿದ್ದಾರೆ ಇದೆಲ್ಲ ಇದು. ಇದನ್ನ ನಾನು 1 ಸ್ಪೂನ್ ಹಾಕ್ತೀನಿ. ಇದನ್ನ ಓಕೆ, ಇದೊಂದು ಹಾಕಿದ್ದೀನಿ ನಾನು ಆಯಿಲ್. ನಾನು ಏನು ಹಾಕ್ತಾ ಇದ್ದೀನಿ ಅಂತ ನಿಮ್ಮಲ್ಲಿ ಒಂದು ನೆಗೆಟಿವ್ ಅನ್ನೋದು ಬರಬಾರ್ದು. ಅದಕ್ಕೆ ನಾನು ಡೈರೆಕ್ಟ್ ಆಗಿ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಅಂತ. ಅದ್ರಲ್ಲಿ ಆದ್ರೂ ಸ್ವಲ್ಪ ನಾನು ಒಂದು ಅರ್ಧ ಚಮಚ, ಇದು ಬಹಳ ಒಳ್ಳೇದು. ಆಗಿನ ಕಾಲದಲ್ಲೆಲ್ಲ ಹರಳೆಣ್ಣೆ ಅಂತ ಹೇಳ್ತಾರೆ, ತುಂಬಾ ಒಳ್ಳೇದು ಹರಳೆಣ್ಣೆ. ತಲೆಗೆ, ನೆತ್ತಿಗೆಲ್ಲ ಸ್ವಲ್ಪ ಉರಿತ ಅನ್ನೋದು ಎಲ್ಲ ಕಡಿಮೆ ಆಗುತ್ತೆ. ಮತ್ತೆ ಹೀಟ್ ಆದ್ರೆ ನಮಗೆ ಅಂಗೈಗೆ ಎಲ್ಲ ಉಜ್ಜಿಕೊಂಡು ಮಲ್ಕೊಂಡ್ರೆ ಹೀಟ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಆಗಿನ ಕಾಲದಲ್ಲಿ ಆತರ ಮಾಡ್ತಾ ಇದ್ರು. ನಮ್ಮ ಅಜ್ಜಿ ಸಹ ಅದನ್ನೇ ಇದೇ ರೀತಿನೇ ಯೂಸ್ ಮಾಡ್ತಾ ಇದ್ರು. ಇದು ಹೀಟ್ ಆದ್ರೆ ನೆತ್ತಿಗೆ ಹಚ್ಕೊಂತಾ ಇದ್ರಿ ಇದನ್ನ. ಆದ್ರೆ ನಾನು ಒಂದ್ ಸ್ವಲ್ಪ ಇದು ಹೇರ್ಸಿಗೆ ಅಪ್ಲೈ ಆಗುತ್ತೆ ಅನ್ನೋದಕ್ಕೋಸ್ಕರ ಏನು ಅಂತದ್ದು ಇದಿಲ್ಲ. ಬಹಳ ಒಳ್ಳೆ ಆಯಿಲ್ ಇದು. ಹರಳೆಣ್ಣೆ ಅಂತ ಒಂದು 1/4 ಚಮಚ ಹಾಕಿದ್ರೆ ಪರವಾಗಿಲ್ಲ. ಇದ್ರ ಬಗ್ಗೆನೆ ನಾನು ವಿಡಿಯೋಸ್ ತಗೊಂಡ್ ಬರ್ತೀನಿ ನಾನು. ನೆಕ್ಸ್ಟ್ ನಾನು ಅಪ್ಲೈ ಮಾಡುವಂತಹ ಹೇರ್ ಆಯಿಲ್ ಬಗ್ಗೆನೂ ಹೇಳ್ತೀನಿ. ನಾನು 10 ವರ್ಷದಿಂದ ನಾನು ಅದನ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು 56 ಗಿಡಮೂಲಿಕೆ ಹಾಕ್ಬಿಟ್ಟು ನಾನು ಲಕ್ಕಿ ಹರ್ಬಲ್ ಹೇರ್ ಆಯಿಲ್ ತಯಾರು ಮಾಡಿದ್ದೀನಿ. ಹಾಗೆ ಪಾರ್ಲರು ಕೂಡ ಬಂದು ತಗೊಂಡು ಹೋಗ್ತಾರೆ. ನನಗೆ ಹೆಡ್ ಮಸಾಜಿಗೆ ಅಂತ ಬರ್ತಾರೆ, ಅದಕ್ಕೂ ಕೂಡ ನಾನು ಮಸಾಜ್ ಮಾಡ್ತೀನಿ. ಅದ್ರ ಬಗ್ಗೆ ನಾನು ಹೇಳ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಈಗ ಇದ್ರ ಬಗ್ಗೆ ನಾನು ಹೇಳಕ್ ಇಷ್ಟಪಡ್ತೀನಿ. ಡೈ, ನ್ಯಾಚುರಲ್ ಆಗಿರೋಂಥ ಡೈದು. ಇದು ನೋಡಿ, ಈ ತರ ಹಚ್ಚಿದ್ವಲ್ಲ, ಈ ರೀತಿ ಆದ್ಮೇಲೆ ಒಂದು 2 ಲೋಟ ಇಟ್ಬಿಟ್ಟು ಈ ರೀತಿ ಒಂದು ತಟ್ಟೆಯಲ್ಲಿ, ಲಾಂಗ್ ವಿಡಿಯೋ ಆಗುತ್ತೆ ಇದು, ಈ ರೀತಿ ಇಟ್ಬಿಟ್ರೆ ಬೇಗ ನಾನು ನಿಮಗೆ ತೋರಿಸ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಹೇಳ್ಬಿಡ್ತೀನಿ. ಈ ದೀಪ ಇದೆಯಲ್ಲ, ಈ ರೀತಿ ಬ್ಲ್ಯಾಕಿಗೆ ಬರುತ್ತೆ. ಸ್ವಲ್ಪ ದೊಡ್ಡ ಉರಿಯಲ್ಲಿ ಇಟ್ಬಿಟ್ಟು ಈ ತರ ಮಾಡಿದ್ರೆ, ಆದ್ರೆ ಬೇಗ ನಾವು ಇದಾಗ್ಬೇಕು ಅಂದ್ರೆ ಈ ರೀತಿ ತೋರಿಸ್ತೀನಿ. ತಟ್ಟೆಯಲ್ಲಿ ಸ್ವಲ್ಪ ಬ್ಲ್ಯಾಕ್ ಆಗ್ತಾ ಇರುತ್ತೆ ಈ ರೀತಿ. ನೋಡಿ, ಎಷ್ಟು ಕಾಣ್ತಾ ಇದೆಯಾ ನೋಡಿ, ತಟ್ಟೆ ಎಲ್ಲ ಸ್ವಲ್ಪ ಬ್ಲ್ಯಾಕ್ ಆಗ್ತಾ ಇದೆ. ಅದು ಸ್ವಲ್ಪ ಇದು ಆಗ್ತಾ ಇದೆ ನೋಡಿ. ಸ್ವಲ್ಪ ಬೇಗ ಬೇಕು ಅನ್ನೋರಿಗೆ ಮತ್ತೆ ಅದು ಬ್ಲ್ಯಾಕ್ ಆಗ್ತಾ ಇದೆ. ಇದು ನೋಡಿ, ಈ ರೀತಿ ಸ್ವಲ್ಪ ತಟ್ಟೆ ಎಲ್ಲ ಬೇಗ ಆಗುತ್ತೆ. ಇದು ಈ ರೀತಿ ಮಾಡ್ಕೋಬಹುದು. ಈ ರೀತಿ ನೋಡಿ, ಕಾಣ್ತಾ ಇದೀರ ನೋಡಿ, ಈ ರೀತಿ ಆಗ್ತಾ ಇದೆ. ಇವು ಹೀಗೆ ಇಟ್ಬಿಟ್ರೆ ಸ್ವಲ್ಪ ತುಂಬಾ ಲೇಟ್ ಆಗುತ್ತೆ, ತುಂಬಾ ಹೊತ್ತು ಕಾಯ್ಬೇಕಾಗತ್ತೆ, 1-3 ಅವರ್ಸ್ಗೆ. ಹಾಗಾಗಿ ನೀವು ಇದನ್ನ ಈ ರೀತಿ ಬೇಗ ಮಾಡ್ಕೋಬಹುದು. ಒಂದು ಈ ರೀತಿ ಬ್ಲ್ಯಾಕ್ ಆಗುತ್ತೆ. ಇನ್ನೊಂದು ಹೇಳ್ತೀನಿ, ಇದೇ ರೀತಿ ಕಣಕಪ್ಪು ಅಂದ್ರೆ ಕಾಡಿಗೆ ಸಹ ಮಾಡ್ಕೋಬಹುದು ನೀವು. ಯಾವ ರೀತಿ ಅಂತ ಹೇಳಿದ್ರೆ, ನ್ಯಾಚುರಲ್ ಆಗಿರಂತ ಕಣಕಪ್ಪು ಮಾಡ್ಕೋಬಹುದು. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಟೈಮ್ ಯಾವ್ದು ಸಿಗುತ್ತೋ ನಾನು ಆ ವಿಡಿಯೋ ಟ್ರೈ ಮಾಡ್ತೀನಿ ನಾನು ವಿಡಿಯೋ ಮಾಡೋದಿಕ್ಕೆ. ಇದೇ ರೀತಿ ಮಾಡ್ಬಿಟ್ಟು ನೀವು ಕಾಡಿಗೆ ರೂಪದಲ್ಲಿ ನೀವು ಅಪ್ಲೈ ಮಾಡ್ತಾ ಇದ್ರೆ ಕಣ್ಣಿಗೂ ಒಳ್ಳೇದು, ಸ್ವಲ್ಪ ಅಟ್ರಾಕ್ಟಿವ್ ಕಾಣಿಸ್ತೀರಾ. ಅದನ್ನು ಕೂಡ ನಾನು ತಗೊಂಡ್ಬರ್ತೀನಿ ನಾನು ಇದಕ್ಕೆ, ಅದನ್ನ ಯಾವ ರೀತಿ ಮಾಡ್ಬೇಕು ಅಂತ. ಈಗ ಇದು ಈ ರೀತಿ ಆಗಿದೆ. ಇನ್ನೂ ಸ್ವಲ್ಪ ನಿಮಗೆ ಲಾಂಗ್ ವಿಡಿಯೋ ಆಗ್ಬಿಡುತ್ತೆ. ನಾನೆಲ್ಲ ಇದು ತೋರಿಸ್ತಾ ಇದ್ದೀನಿ, ಇದೆಲ್ಲ ಬ್ಲ್ಯಾಕ್ ಆಗ್ತಾ ಇರುತ್ತೆ.
ನಾನು ಒಂದ್ ಟೈಮ್ ಟೆಸ್ಟ್ ಮಾಡಿದ್ದೆ. ನಾನು ಹೀಗೆ ಇಟ್ಬಿಟ್ಟು ರಾತ್ರಿ ಎಲ್ಲ ಹೀಗೆ ಇಟ್ಟಿದ್ದೆ. ಆದ್ರೆ ಏನಾಗಿತ್ತು ಅಂದ್ರೆ ಅದು ಸ್ವಲ್ಪ ತಟ್ಟೆ ಅಂದ್ರೆ ಇದು ಟಚ್ ಆಗಿದ್ದಿಲ್ಲ. ದೀಪ ತಟ್ಟೆಗೆ ಟಚ್ ಆಗ್ಬೇಕು. ಟಚ್ ಆದ್ರೆ ಮಾತ್ರ ಅದು ಆಗುತ್ತೆ. ಆದ್ರೆ ಒಂದೇ ಸೈಡ್ ಆಗ್ತಾ ಇರುತ್ತೆ. ಹಾಗಾಗಿ ನಾವೇನ್ ಮಾಡ್ಬೇಕು, ಈ ತರ ಐಡಿಯಾ ಯೂಸ್ ಮಾಡ್ಬೋದು ನೀವು. ಈ ರೀತಿ ಹಿಂಗೆ ಇದು ಸ್ವಲ್ಪ ಕ್ರಾಸ್ ಮಾಡ್ಬಿಟ್ಟು ಈ ರೀತಿ ಕಪ್ಪು ಮಾಡ್ಬೋದು ತಟ್ಟೆ ಎಲ್ಲ. ನೀವು ಇದೆಲ್ಲ ತಾಳ್ಮೆ ಇರ್ಬೇಕು. ಇವೆಲ್ಲ ಮಾಡೋದಿಕ್ಕೆ ಎಷ್ಟು ತಾಳ್ಮೆ ಇರುತ್ತೋ. ಆದ್ರೆ ಒಂದ್ ಟೈಮ್ ನೀವು ಮಾಡಿ ಈ ತರ ಪೌಡರ್ ಎಲ್ಲ ಸ್ಟಾಕ್ ಮಾಡಿ ಒಂದು ಡಬ್ಬೆಯಲ್ಲಿ ಹಾಕೊಂಡ್ಬಿಟ್ರೆ, ಆಮೇಲೆ ನೆಕ್ಸ್ಟ್ ನೀವು ಮಕ್ಕಳಿಗೆ ಮೇನ್ ಅಲ್ವಾ, ಅವ್ರಿಗೆ ಮಕ್ಳಿಗೆ ಬಂದಿರುತ್ತೆ, ಅವರೆಲ್ಲ ಫಂಕ್ಷನ್ಸಿಗೆ ಹೋಗ್ಬೇಕಾಗಿರುತ್ತೆ. ಅವಾಗ ನೀವು ಇದನ್ನ ಮಕ್ಕಳಿಗೋಸ್ಕರನಾದ್ರೂ ಈ ತರ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ, ನೀವು ಬಾಕ್ಸ್ ಅಲ್ಲಿ ಇಟ್ಬಿಟ್ಟು ಆಮೇಲೆ ನೀವು ಆಲಿವೇರಾ ಜೆಲ್ ವಾಸನೆ ಹಾಕ್ಬೋದು. ನೋಡಿ ಇದು ಈ ತರ ಆಗಿದೆ ನೋಡಿ, ಈ ತರ ಬಂದಿದೆ. ಓಕೆನಾ? ಇದನ್ನ ತೋರಿಸ್ತೀನಿ ನಾನು. ನೋಡಿ ಎಷ್ಟು ಸ್ಮೂತ್ ಇದೆ ಅಂದ್ರೆ, ಬಹಳ ಸಾಫ್ಟ್ ಅಂದ್ರೆ ಅಷ್ಟು ಸಾಫ್ಟ್ ಆಗಿದೆ ಇದು. ಹಾಗೆ ಅಪ್ಲೈ ಮಾಡ್ಕೋಬಹುದು. ಈ ರೀತಿ ಹಿಂಗ ಅಪ್ಲೈ ಮಾಡ್ಕೊಂಡ್ಬಿಟ್ರೆ ಇದು ನೋಡಿ ಈ ತರ. ಇದು ಡೈರೆಕ್ಟ್ ಏನು ಅಪ್ಲೈ ಅಲ್ಲ, ವ್ಯಾಸ್ಲೈನ್ ಅಲ್ಲಿ ಅಪ್ಲೈ ಆದ್ರೆ ತುಂಬಾನೇ ಚೆನ್ನಾಗಾಗುತ್ತೆ ಇದು. ನೋಡಿ ಎಷ್ಟು ಖಾಲಿ ಇತ್ತು ಪ್ಲೇಸು. ಆ ಖಾಲಿ ಇರೋ ಪ್ಲೇಸಿಗೆಲ್ಲ ನೀವು ಹಚ್ಕೊಂಡ್ಬಿಟ್ರೆ ಏನು ಸೈಡ್ ಎಫೆಕ್ಟ್ ಆಗಲ್ಲ. ಇಲ್ಲಿ ಒಬ್ಬೊಬ್ರಿಗೆ ಖಾಲಿ ಇರುತ್ತೆ ಒಂದ್ ಸ್ವಲ್ಪ. ಆ ಖಾಲಿ ಇರೋ ಪ್ಲೇಸ್ ಅಲ್ಲಿ ನೀವು ಈ ತರ ಹಚ್ಕೊಂಡ್ಬಿಟ್ರೆ ಸ್ವಲ್ಪ ತರ ಕೂದ್ಲು ಇದೆ ಅನ್ಬೇಕು, ಆ ರೀತಿ ಕಾಣಿಸುತ್ತೆ ದೂರದಲ್ಲೆಲ್ಲ. ಈ ರೀತಿ ನೋಡಿ, ಇದನ್ನ ನೀವು ವ್ಯಾಸ್ಲಿನ್ ಹಚ್ಕೊಂಡು ಇದು ಮಾಡ್ಕೋಬಹುದು. ಯಾವ ರೀತಿ ಅಂತ ಹೇಳಿ ನಾನು ತೋರಿಸಿದ್ದೀನಿ ಹಿಂದಿನ ವಿಡಿಯೋದಲ್ಲೆಲ್ಲ. ವ್ಯಾಸ್ಲಿನ್ ಹಾಕೊಂಡ್ರೆ ತುಂಬಾ ಇದಾಗುತ್ತೆ ನೋಡಿ, ಈ ರೀತಿ ಆಗುತ್ತೆ ಅಲ್ವಾ. ಹಾಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಸ್ವಲ್ಪ ಖಾಲಿ ಇರೋ ಪ್ಲೇಸ್ ಸ್ವಲ್ಪ ಕೂದ್ಲಿ ಇದೆ ಅಂತ ಅನಿಸ್ಬೇಕು. ಆ ರೀತಿ ದೂರದಲ್ಲೆಲ್ಲ ಕಾಣಿಸ್ತಾ ಇದೆ ನನ್ಗೆ ಈ ವಿಡಿಯೋದಲ್ಲಿ. ಹಾಗೆ ನೀವು ಯಾವ್ದು ಅದ್ರ ಫಂಕ್ಷನ್ಸ್ ಹೋದ್ರೆ ನೀವು ಮಾಡ್ಕೋಬಹುದು ಅಂತ ನೋಡಿದ್ರಲ್ವಾ. ಈ ತರ ನ್ಯಾಚುರಲ್ ಆಗಿರೋಂಥದ್ದು 2 ತರಹ ಡೈನ ನಾನು ಮಾಡಿದ್ದೀನಿ. ಇದನ್ನ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಒಂದು ಬೇರೆಯವರು ಬಹಳ ಜನ ಮಾಡಿದಾರಲ್ವಾ, ಅದೇ ತರ ಒಂದು ತೋರಿಸಿದ್ದೀನಿ. ಈಗ ನಾನ್ ಮಾಡಿರೋಂಥದ್ದು ಒಂದು ಕ್ರೀಮಿ ಟೆಕ್ಸ್ಚರ್ಸ್ ನ ಎಷ್ಟು ಯೂಸ್ಫುಲ್ ಇದೆ ಅಂತ ನಿಮಗೆ ಅನ್ಸಿದ್ರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕೊಟ್ಟು ಆಲ್ ಅಂತ ಕೊಡಿ. ಧನ್ಯವಾದ.